ಕುಕ್ಕಳೆ ಸಣ್ಣಿ ಯಾಕಂಗ್ ನಿಂತ್ಕೊಂಡಿದ್ಯಾ? ಕುಕ್ಕ ಏಟತ್ತಂತ ನಿಂತ್ಕೊಂಡಿರ್ತೀಯ? ಅಯ್ಯೋ ಹೋಗ್ ಗುಂಡಜ್ಜಿ ಅತ್ಲಾಗೆ, ನನ್ನ ಜೀವನನೇ ಸಾಕು ಅಮ್ಮಂಗಾಗೈತೆ. ಇನ್ನ ಯಾವ ನೋವಾದ್ರೆ ಏನಂತೆ ನನಗೆ ಹೇಳು? ಸತ್ತೋಗ್ಬಿಡೋಣ ಅನ್ನಿಸ್ತೈತೆ. ಹೋಗತ್ತ ಒಂದಿಂದೊಂದು ಕಷ್ಟ ಬತ್ತಲೇ ಇದಾವೆ. ಅಯ್ಯೋ ಇಷ್ಟ ದಿನ ಅಂತೂ ಆ ಗಂಡ ಇದ್ದಾಗ ಆ ಕುಡ್ಕನ್ ಕಟ್ಕೊಂಡು ಅಷ್ಟೊಂದು ವರ್ಷ ಅನುಭವಿಸ್ತೆ ಕಷ್ಟನ. ಆದ್ರೆ ಅವನ್ ಸತ್ತ ಮೇಲೆ ಪಡ್ಬಾರ್ದು ಕಷ್ಟಪಟ್ಟೆ, ತಟ್ಟಿ ಮಾರ್ದೆ, ಊರ್ ಜನಗಳ ತಗೆ ಅನ್ಬಾರ್ದು ಮಾತೆಲ್ಲ ಅನ್ನಿಸ್ಕೊಂಡೆ. ಅವ್ನ್ ಮಾಡಿರೋ ಸಾಲನೆಲ್ಲ ತೀರಿಸ್ದೆ. ಹೆಂಗೋ ಅತ್ಲಾಗೆ ನೆಮ್ಮದಿಯಾಗಿರೋಣ ಅಂತ ತಟ್ಟಿ ಮಾರ್ಕೊಂಡು ಜೀವನ ಮಾಡ್ತಿದ್ದೆ. ಅಲ್ಲಿ ಮನೆನೂ ಇಲ್ದಂಗಾತು. ಹೆಂಗೋ ಅತ್ಲಾಗೆ ಇಲ್ಲಿಗೆ ಬಂದು ಅತ್ಲಾಗೆ ಇದು ದೊಡ್ಡೂರು, ವ್ಯಾಪಾರ ಮಾಡಕ್ಕೂ ಊರುಗಳೆಲ್ಲ ಹತ್ರ ಆಗುತ್ತೆ, ನೀವೆಲ್ಲ ನನ್ನ ಸಹಾಯಕ್ಕೆ ಇರ್ತೀರ ಅಂತ ಇಲ್ಲಿ ಬಂದು ಸೇರ್ಕೊಂಡೆ. ಇಲ್ಲೂ ಒಂಟಿಯಾಗಿರೋದು ಕಷ್ಟ ಆಯ್ತು. ಏನೋ ನೀವು ದೊಡ್ಡವರು, ಅವಜ್ಗೂ ಆಸರೆ ಇಲ್ಲ ನನಗೂ ಆಸರೆ ಇಲ್ಲ ಅಂತ ಹೇಳಿದಕ್ಕೆ ನಾನು ಅದು ಸರಿಯಾಗೈತೆ. ನನಗೂ ಒಂದು ಜೀವನ ಸಿಕ್ಕಂಗಾಗುತ್ತೆ. ಇನ್ಮೇಲಾದ್ರೂ ನೆಮ್ಮದಿಯಾಗಿರೋಣ. ಅವಜ್ಜನಾದ್ರೂ ಚೆನ್ನಾಗಿ ನೋಡ್ಕೊಂಬನ ದೇವ್ರು ನನಗೂ ಒಳ್ಳೇದು ಮಾಡ್ತಾನೆ ಅಂತಾನ ನೀವೆಲ್ಲ ಹೇಳಿದಕ್ಕೆ ಒಪ್ಪಿ ಮದುವೆ ಆದೆ. ಆದರೆ ಈಗ ನೋಡಿರಿ ನಮ್ಮ ಅತ್ತೆ ಬಂದು ಇರೋ ನೆಮ್ಮದಿನೂ ಹಾಳು ಮಾಡ್ತಾ ಇದ್ದಾಳಲ್ಲ ಗುಂಡಜ್ಜಿ, ಹಾಳು ಮಾಡ್ತಾ ಇದ್ದಾಳಲ್ಲ. ಏನು ಮಾಡಲಿ ನಾನು? ಅಯ್ಯೋ ಮೈ ತುಂಬ ಬರೀ ಕಷ್ಟನೇ ತುಂಬ್ಕೊಂಡೈತೆ ನನ್ನ ಜೀವನ. ಹುಟ್ಟಾಗಿಂದ ಬರೀ ಇದೆ ಆತು ಹೋಗತ್ತ. ಅಯ್ಯೋ ಏನು ಮಾಡೋದೆ ಸಣ್ಣಿ, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಹೇಳು? ಅದು ಎಲ್ಲಿದ್ಲೋ ಏನು ಕತ್ತೆ, ನಿಮ್ಮ ಅತ್ತೆ ಬಂದು ಹಿಂಸೆ ಮಾಡ್ತಾ ಇದ್ದಾಳೆ. ಅವಳಿಗೆ ಆ ಸಾಕಮ್ಮನ ಕುಮ್ಮಕ್ಕೆ ಬೇರೆ. ಕುಕ್ಕ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಸಾಯೋದೊಂದೇ ಪರಿಹಾರ ಅಲ್ಲ ಕುಕ್ಕಳೆ. ಕುಕ್ಕ ಏಟತ್ತಂತ ನಿಂತ್ಕೊಂತೀಯ? ಕುಕ್ಕ ಕೇಳಕ್ಕೆ ಹೇಳ್ತೀನಿ. ಏನೋ ಕಣ್ಗುಂಡಜ್ಜಿ, ನನಗಂತೂ ಜೀವನದಾಗೆ ಭರವಸೆನೇ ಇಲ್ದಂಗಾಗೈತಿ. ಯಾಕಾದ್ರೂ ಬದುಕಿದೀನೋ ಅನ್ನಿಸ್ತೈತೆ ಹೋಗತ್ತ. ಅಯ್ಯೋ ಹಂಗೆಲ್ಲ ಭರವಸೆ ಕಾಕಬಾರ್ದು ಕಣೆ ಸಣ್ಣಿ. ಜೀವನ ಅಂದಮೇಲೆ ಕಷ್ಟ ಸುಖ ಎಲ್ಲ ಇದ್ದಿದ್ದೇನೆ. ಕಷ್ಟ ಬಂತು ಅಂತನ ಸತ್ತೋಗ್ಬಿಟ್ರೆ ಹೇಳು ಹೆಂಗಾಗುತ್ತೆ ಹೇಳು ಜೀವನ? ನಿನ್ನಂಗೆ ಆದ್ರೆ ಎಲ್ಲರೂ ಸತ್ತೋಗ್ಬೇಕಾಗುತ್ತೆ ಈ ಪ್ರಪಂಚದ ಮೇಲೆ. ಕಷ್ಟ ಇಲ್ದಿರೋ ಮನುಷ್ಯರು ಯಾರು ಇಲ್ಲ. ಅಲ್ಲ ಆ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಅಂತದ್ರಾಗೆ ನಾವು ನರ ಮನುಷ್ಯರು, ನಮಗೆ ಕಷ್ಟ ಬರಲ್ವಾ ಹೇಳು? ಕುಕ್ಕ ಕುಕ್ಕಡೆ ಇದೆಯಾ ಬಿಡು. ನಾನು ಕುಕ್ಕ ಅಂತೀನಿ ಆಗ್ಲಾಗಲ್ಲ. ಅಲ್ಲ ಅಂತ ದೇವತೆಗೆ ಕಷ್ಟ ಬಂದಿರ್ಬೇಕಾದ್ರೆ ನಾನು ನೀನು ಯಾವ ಲೆಕ್ಕ ಹೇಳು? ಸುಮ್ನಿರು, ಅಳಬೇಡ. ಏನ್ ಗುಂಡಜ್ಜಿ ಏನ್ ಮಾಡ್ಕೊಂಡ್ರಿ ಸಣ್ಣಿದ? ಅವ್ರ ಅತ್ತೆ ಬಂದು ಕುಕ್ಕಂಡವಳಂತೆ ಸಾಕಮ್ಮನ ಮಂತಗೆ ಹೊರಗೆ ಕುಕ್ಕಂಡಿದ್ಲಮ್ಮ. ನಾನು ಇವಾಗಿನ ಅಲ್ಲಿಂದಾನೆ ಬಂದೆ. ಏನೇ ಸಣ್ಣಿ ಅಲ್ಲ ಈ ವರ್ಷ ಇಲ್ದಿರೋಳು ಅತ್ತೆ ಈ ಗುಡಿಕೆ ಬಂದವಳೆ ಸೊಸೆ ಅಂತಾನ. ಏನ್ ಬೇಕಂತ ಅವಳಿಗೆ? ಹಂಗಕಯ್ಯ ಇದ್ ಬದ್ದ ಹೊಲ ಮನೆ ಎಲ್ಲನ ಮಾರ್ಕೊಂಡು ತಿಂದವಳು ಈ ಸರ್ಷನ. ಅವಳಿಗೆ ಈಟು ಒಟ್ಟು ಅಲ್ಲ ಉಂಬಕ್ಕೆ ಈಟಿಟ್ಟೊಂದು ಮಾಡ್ಬೇಕು ತಪ್ಪಲೆ ಗಟ್ಲೆ. ಕೋಳಿ ತತ್ತಿ ಬೇಸಿರೆ 3-4 ಹಾಕ್ಬೇಕು. ಆಮೇಲೆ ವಾರಕ್ಕೊಂದ್ಸಲಿನಾದ್ರೂ ಕೋಳಿ ಸಾರು ಮಾಡಿಕ್ಬೇಕು, ಇಲ್ಲ ಕುರಿ ಸಾರು ಮಾಡಿಕ್ಬೇಕು. ಅವ್ರು ಕೇಳಿದಾಗೆಲ್ಲನ ಯಾತನನ ಒಬ್ಬಟ್ಟು ಮಾಡಿದ್ರು ಒಬ್ಬಟ್ಟು ಮಾಡಿಕ್ಬೇಕು. ಅಯ್ಯೋ ಸವಾಸಲ್ಲ. ಮಜ್ಗಾತಿ ಮತ್ತೆ ಅದಕ್ಕೆ ಮತ್ತಿಗೆ ನಾನು ಬೇಡ ಇವಳು ಸವಾಸ ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತಾನ ಬೇರೆ ಬಂದಿದ್ದು. ಅವಾಗಲೇ ಮದುವೆ ಆಗಲೇ ಒಂದು 15 ವರ್ಷದ ಹಿಂದೆನೇನೆ. ಅವನ ಮಗನು ಅಂತಾನೆ ನನ್ನ ಗಂಡ. ಅವನು ಕುಡಿಯೋನೆ, ಕುಡ್ದು ಅವನು ಸತ್ತೋದಾಗ ನಾನು ಇನ್ನೇನು ಮಾಡೋದು? ಇನ್ನೆಲ್ಲ ಒಂಟಿ ಆಗಿರೋಣ ಅಂತೇಳಿ ನಮ್ಮ ಅತ್ತೆ ತಕೋದ್ರೆ ಅವಾಗ ಹೋದವಳು ಈಗ ಯಾಕೆ ಬಂದಿದ್ಯಾ ಬಿಡ್ಕಮ್ಮಲ್ಲ ನಿನ್ಗೆ, ಈ ಮನೆಗೂ ನಿನ್ಗೂ ಸಂಬಂಧನೇ ಇಲ್ಲ ಅಂತಾನ ನನ್ನ ಹೊರಗೆ ತಳ್ಳಿಳು ನಮ್ಮ ಅತ್ತೆ. ನಾನು ಒಂಟಿ ಆಗಿದ್ದಲ್ಲ, ಅವಳು ನಮ್ಮ ಅತ್ತೆನೂ ಒಂಟಿ ಆಗಿದ್ದಾಳಲ್ಲ ಬಿಡು. ಇಬ್ರು ಜೊತೆಗಿರೋಣ, ನನ್ನ ಗಂಡನೂ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಎಂತಳಾದ್ರೂ ಆಗ್ಲೇಳು, ನನಗೂ ಒಬ್ರು ಇದ್ದಂಗೆ ಆಗುತ್ತೆ ಮನೆಯಾಗೆ ಅಂತ. ನನ್ನ ಜೊತೆಗೆ ಹೋದ್ರೆ ನೀನು ಬೇಡ ಅಂತ ತೊಳ್ಳಿದ್ಲು ಮನೆಯಿಂದ ಆಸಿಕೆ. ಅದಕ್ಕೆ ನೀನು ಬೇಡ, ನೀನು ಸವಾಸನೂ ಬೇಡ ಅಂತಾನ ನಾನು ತಟ್ಟಿ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದೆ. ನನ್ನ ಗಂಡ ಮಾಡಿರೋ ಸಾಲನೂ ತೀರಿಸ್ತೆ. ಈಗ ನೋಡಿರೆ ಈಗ ಎಲ್ಲನ ಮಾರ್ಕೊಂಡು ತಿಂದೇವಳು. ಈಗ ಬರಿಗಾಯಿ ಆಗಿದ್ದೇನೋ ನೋಡ್ಕೊಂಬರು ಯಾರು ಇಲ್ವಲ್ಲ. ಅವರು ಅಣ್ತಮ್ಗಳು ಅವ್ರನ್ನೂ ಸೇರ್ತಿರ್ಲಿಲ್ಲ. ಅದಕ್ಕೆ ಮತ್ತಿಗೆ ಎಲ್ಲ ಉಗ್ದವ್ರೆ. ಈಗ ಕೊನೆಗೆ ನಾನು ನೆನಪಾಗಿದ್ದೀನಿ, ಅದಕ್ಕೆ ಇಲ್ಲಿ ಬಂದು ನನ್ನ ಜೀವನ ಹಾಳು ಮಾಡೋಕ್ಕೆ ಬಂದವಳೆ. ಒಡವೆ ಕೊಡು, ದುಡ್ಡು ಕೊಡು, ನಾನು ನೋಡ್ಕೊಂಬರಿಲ್ಲ, ನೋಡ್ಕೆ ಬಾ ಅಂತಾನ. ನಾನು ಏನು ಮಾಡೋಣ ಹೇಳ್ರಂಗಕ್ಕಯ್ಯ? ನಾನು ನೋಡಿರಿ ಆ ಅಜ್ಜನ ಮದುವೆ ಆಗಿದ್ದೀನಿ. ಏನೋ ಆ ಅಜ್ಜಿಗೊಂದು ಆಸರೆ ಆಗಿರುತ್ತೆ, ನನಗೊಂದು ಆಸರೆ ಸಿಗುತ್ತೆ ಅಂತಾನ. ಆದರೆ ಇವಳು ಬಂದು ನನ್ನ ನೆಮ್ಮದಿನೇ ಕಿತ್ಕೊಂಬ್ತಾ ಇದ್ದಾಳೆ. ಅಯ್ಯೋ ಏನೇ ಸಣ್ಣಿ, ನನಗೆ ಅಂತೂ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತಮ್ಮ. ಅಜ್ಜಿನೋ ವಯಸ್ಸಾಗೈತೆ. ಆ ಅಜ್ಜಿನ ಈ ಹೆಂಗೆ ಕಳ್ಸೋಣ ಹೋಗು ಅಂತ ಹೇಳೋಣ ಅಂತ ಅನ್ಸುತ್ತೆ. ಆದ್ರೆ ಆ ಅಜ್ಜಿ ದಿಮಾಕ್ ನೋಡಿರೆ ಅಯ್ಯಯ್ಯಪ್ಪ ಊರಿಗೆ ಆಗವಟ್ಟೈತಮ್ಮ. ಹೆಂಗ್ ಮಾತಾಡ್ತಾಳೆ ತಾಯಿ. ನೀನ್ ನೋಡಿದ್ರೆ ಹೆಂಗ್ ಕಣ್ಣೀರ್ ಹಾಕ್ತೀಯ? ಆ ಅಜ್ಜಿಗೊಂದು ಈಟುನು ಮನ್ಸು ಚುರ್ಕಂಬಲ್ವೇನಮ್ಮ. ಅವಳದೆಂತ ಮನ್ಸು ಏನ್ ಕತ್ಯ ನೋಡು. ಎಲ್ಲ ಮಾರ್ಕೆಂಡ್ ತಿಂದು ಈಗ ಕೊನೆ ಬರಿಗೈಯಾಗೆ ಇಲ್ಲಿಗೆ ಬಂದವಳೆ. ನೋಡ್ಕೆ ಮಾರ ಯಾರು ಇಲ್ಲ ಅಂತಾನೆ. ನೋಡೇ ರಂಗಮ್ಮ, ಇಂಥರಾದ್ರೆ ಹೆಂಗಿರ್ಬೇಕು ಹೇಳು?
ಹೆಂಗಸರು ಸೊಸೆಯರು ನೆಮ್ಮದಿಯಾಗಿ ಅಲ್ಲ ಸೊಸೆ ಹೊಸ್ದಾಗ್ ಬಂದಾಗ ಚೆನ್ನಾಗಿ ನೋಡ್ಕೊಂಡು ಅವ್ರನ್ನು ಮನೆಗೆ ಇಕ್ಕೊಂಡಿದ್ದೆ. ಇವತ್ತು ಇವಳು ಅವ್ರ ಅತ್ತೆ ಜೊತೆಗೆ ಅಲ್ಲೇ ಇರೋಳ, ಇಲ್ಲಿಗೆ ಯಾಕೆ ನಮ್ಮೂರಿಗೆ ಬರೋಳು? ಆ ಅಜ್ಜನ ಯಾಕೆ ಮದ್ವೆ ಆಗೋಳು ಹೇಳು? 7 ವರ್ಷ ಆಯ್ತು ನಿನ್ ಗಂಡ ಸತ್ತು. ನನ್ ಗಂಡ ಸತ್ತ ಅಲ್ಲಿ 10 ವರ್ಷ ಆತೇನ. ಅವಾಗಿಂದನ ನನ್ನ ಕಡೆ ತಿರುಗೂನು ನೋಡಿರ್ಲಿಲ್ಲ. ಈಗ ಬಂದವಳೆ ಸಸಿ ಅಂತಾನ. ಅದು ಯಾವ ಮುಖ ಇಕ್ಕೊಂಡು ಬಂದ್ಲೋ ಏನು ಕಚ್ಚಿಯ? ನನಗೂ ನಿನಗೂ ಸಂಬಂಧ ಇಲ್ಲ. ನನ್ನ ಮಗ ಸತ್ತ ಮೇಲೆ ನೀನು ನನಗೂ ಯಾವ ಸಂಬಂಧ ಇಲ್ಲ, ಹೋಗ್ತಾ ಇರುವಂತಾನ ಕತ್ತಿಡ್ದು ಆಚೆಗೆ ನುಗ್ಗಿಳ್ಕೊಂಡ್ಕೊಂಡಜ್ಜಿ. ನಾನು ನನ್ನ ಗಂಡ ಸತ್ತೇನೆ, ನಮ್ಮ ಅತ್ತೆನೂ ಒಬ್ಳೆ ಇದ್ದಾಳೆ, ನಾನು ಒಬ್ಳೆ. ಇನ್ನು ಹೆಂಗಿರೋದು? ಮಕ್ಕಳು ಮರಿ ಇಲ್ಲ, ಏನಿಲ್ಲ. ಅವ್ರಿಗೂ ಇನ್ನೇನು ಮಗಳು ಇಲ್ಲ, ಮಗನೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ನಾನು ಹೋಗಿ ಜೊತೆಗಿರೋಣ. ವಯಸ್ಸಾಗೈತಿ ಅಂತ ನಾನು ಆನೆಯಕ್ಕೆ ಹೋದ್ರೆ ಅಯ್ಯೋ 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 ನಿನಗೂ ನನಗೂ ಏನೇ ಸಂಬಂಧ ಅಂತ ಕೊತ್ತಿಡ್ದು ಆಚೆಗೆ ತೊಳ್ಳೆ ಬಿಟ್ಲು. ಈಗ ನೋಡಿರೆ ಸಸಿ ಅಂತ ಬಂದೇವಳೆ. ಅದು ಯಾವ ಮಕ್ಕ ಇಕ್ಕೊಂಡ್ ಬಂದೇವಳ ಏನು ಕತ್ತಿಯ? ಅಲ್ಲ ಕಣೆ ಸಣ್ಣಿ, ನಿನ್ ತವ್ರ ಮನೆಗೆ ನಿಮ್ಮ ಅಪ್ಪ ಅಮ್ಮಯ್ಯ ನಿಮ್ಮ ಅಣ್ಣ ಯಾರು ಇಲ್ವೇ? ಇಲ್ಲ ಕಣ್ರಂಗಕ್ಕಯ್ಯ, ನಮ್ಮ ಅಪ್ಪ ಅಮ್ಮಯ್ಯ ನಾನು ಸಣ್ಣ ಹುಡುಗಿ ಇದ್ದಾಗಲೇ ತೀರೋದ್ರು. ನಾನು ನಮ್ಮ ಅಜ್ಜಿ ತಗ ಬೆಳೆದೆ. ಆ ಅಜ್ಜಿನೂ ಆಲೆನೆ ಸತ್ತು. ನನ್ನ ಮದುವೆ ಮಾಡಿ ಒಂದೇ 6 ತಿಂಗಳಿಗೆ ಏನೋ ಇತ್ತು ಅಷ್ಟೇನೆ, ಸತ್ತೇ ಹೊತ್ತು ನಮ್ಮ ಅಜ್ಜಿನೂ. ಅಲ್ಲಿ ಯಾರೂ ಇಲ್ಲ ನನ್ನ ತವ್ರ ಮನೆಗೂ. ಅಯ್ಯೋ ಪಾಪ, ಹುಟ್ಟಿದಂಗೆನೆ ಕಷ್ಟ ಆದಾಗೆ ಹುಟ್ಟಿದ್ಯಾ. ಇವಾಗ್ಲಾದ್ರೂ ನೆಮ್ಮದಿಯಾಗಿರ್ತೀಯ ಅಂದ್ರೆ ಈ ಮತ್ತೆ ಒಬ್ಳು ಬಂದು ಇಲ್ಲಿ ಹಿಂಸೆ ಕೊಡ್ತಾಳೆ. ಹೇಳತ್ತ ಏನ್ ಮಾಡೋದು? ನಿಮ್ಮ ಅತ್ತೆನ ಇಲ್ಲಿಂದ ಓಡಿಸ್ಬೇಕು ಅಂದ್ರೆ ಏನಾನ ಒಂದು ಉಪಾಯ ಮಾಡ್ಬೇಕು ಅನ್ಕೊಂಡಜ್ಜಿ. ಆ ಅಜ್ಜಿನ ಓಡಿಸ್ಬೇಕು ಅಂದ್ರೆ ಅವಳು ಇಲ್ಲಿಂದ ಹೋದ್ರೇನೆ ಸಣ್ಣ ನೆಮ್ಮದಿಯಾಗಿರಕ್ಕಾಗೋದು. ನಮ್ಮ ಆ ಸಿದ್ದಜ್ಜನೂ ಇಂಥವೆಲ್ಲ ತಾಪತ್ರೆಯನ ಸೊತ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಮದ್ವೆ ಆಗಿ ಇವಾಗ ನೋಡಿರಿ ಅತ್ತೆ ಬಂದವಳೆ. ಇನ್ಯಾರ್ಯಾರು ಬರ್ತಾರೋ ಏನು ಕತ್ತಿಯೋ ಅಂತ ಅವಾಜ್ಜನು ಎಗರಾಡನು. ನಾನು ಹೆಂಗೋ ಸಮಾಧಾನ ಮಾಡಿ ಸುಮ್ಮನಿರಿಸ್ತೆ. ಕುಕ್ಕಳೆ ರಂಗಮ್ಮ, ಕುಕ್ಕ ಬಾನು ಬಂದವಳೆ. ಬಾನು ಕುಕ್ಕಳೆ, ಇವಳು ಸಮಸ್ಯೆಗೆ ಏನಾನ ಒಂದು ಪರಿಹಾರ ನನ್ನ ಹೇಳೆ ಬಾನು. ಅವಜ್ಜಿನ ಈ ಊರಿಂದ ಓಡಿಸ್ಬೇಕು ಅಂದ್ರೆ ಏನೇ ಮಾಡ್ಬೇಕು? ಹೇಳಮ್ಮ, ನಿನ್ ತಲೆಗೂ ಲಸ್ಮಕ್ಕನ್ ತಲೆಗೂ ಒಳ್ಳೊಳ್ಳೆ ಉಪಾಯ ಹೊಳಿತಾವೆ. ಇಂಥವೇನ ಸಮಸ್ಯೆ ಬಂದಾಗ ಏನಾನ ಒಂದು ಪರಿಹಾರ ಹೇಳಿ ಸಣ್ಣ ಬಂದಿರೋ ಸಮಸ್ಯೆ ದೂರ ಮಾಡಕ್ಕೆ. ಅದು ಹೆಂಗೆ ಮಾಡ್ಲಿ ಅಂದ್ರೆ ಇವ್ರದ್ದು ಹತ್ತೆಗೆ ಈ ಊರಿಂದ ಓಡಿಸ್ಲಿಕ್ಕೆ ಅದು ಒಂದು ಉಪಾಯ ಹೊಳಿತು ಗುಣದ ಹಠ. ಆ ಥರ ಮಾಡಿದ್ರೆ ಇವ್ರದ್ದು ಹತ್ತೆ ಹೇಳ್ದೆ ಕೇಳ್ದೆ ಹೊರಬಿಟ್ಟು ಹೊಡ್ತಾ ಇರ್ತಾಳೆ ಇಲ್ಲಿಂದ. ಹೌದೇನಿ ಬಾನು, ಅದೇನು ಅಂತ ಹೇಳಿ. ಅದೇ ಅವ್ರದ್ದು ಹತ್ತೆ ಏನು, ಇವಳು ಅವ್ರ ಜೊತೆ ಹೋಗಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೇ ಹೇಳ್ತಾ ಇರೋದು. ಈಗ ಈ ಸಣ್ಣಿ ಒಂದ 10,000 ರೂಪಾಯಿ ಸಾಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಹತ್ತೆಗೆ ಹೇಳ್ಬಿಡೋದು, ಇಂಥರ ಹತ್ರ ಎಲ್ಲ ಸಾಲ ಮಾಡಿದೀನಿ, ಆ ಸಾಲ ಎಲ್ಲ ತೀರಿಸ್ಬೇಕು ಅಂತಾನ ಹೇಳ್ಬಿಡಿ. ಅದಕ್ಕೆ ನಿಮ್ದು ಹತ್ರ ದುಡ್ಡಿದ್ರೆ ಇಲ್ಲಾಂದ್ರೆ ಕೂಲಿ ಹೋಗೋದು ತಟ್ಟಿ ಮಾರೋದು ಇಬ್ರು ಅಂತ ಹೇಳಿ ತಟ್ಟಿ ಮಾರ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಸಾಲ ತೀರ್ಸೋಣ, ದಿನ ತಟ್ಟಿ ವ್ಯಾಪಾರ ಮಾಡಕ್ಕೆ ಹೋಗೋಣ ಅಂತನ ಹೇಳ್ಬಿಡಿ ಸಣ್ಣ. ಅವಾಗ ನೋಡು ನಿಮ್ದು ಹತ್ತೆ ಹೇಳ್ದೆ ಕೇಳ್ದೆ ಹೊರಬಿಟ್ಟು ಹೊಡ್ತಾ ಇರ್ತಾಳೆ. ಇದು ಬೇಡಪ್ಪ ನಮ್ದಕ್ಕೆ ಅಂತ. ಇಲ್ಲಿ ಏನೋ ಆರಾಮಾಗಿ ಇರೋಣ ಅಂತ ಬಂದಿದ್ದಾಳೆ. ಈ ತರ ಏನಾದ್ರೂ ಹೇಳ್ಬಿಟ್ರೆ ಸಾಲ ತಟ್ಟಿ ಮಾರೋದು ವ್ಯಾಪಾರ ಮಾಡೋದು ಅಂತ ಏನಾದ್ರೂ ಹೇಳ್ಬಿಟ್ರೆ ಹೋಗ್ಬಿಡ್ತಾಳೆ. ಯಾರಪ್ಪ ಬಿಸಿಲಲ್ಲಿ ತಟ್ಟಿ ಹೊತ್ಕೊಂಡು ಮಾರೋದು ವ್ಯಾಪಾರ ಮಾಡೋದು ಆಗಲ್ಲ ಅಂತ ಹೋಗ್ಬಿಡ್ತಾಳೆ. ನಿಮ್ದು ಹತ್ತೆ ಸ್ವಲ್ಪ ಸೋಂಬೇರಿ ತರ ಇದ್ದಾಳೆ. ಅಯ್ಯೋ ಸೋಂಬೇರಿ ತರ ಇದ್ದಾಳೆ ಅಂತ ಯಾಕೆ ಹೇಳ್ತೀಯ ಬಾನು? ಸೋಂಬೇರಿನೇ ಮತ್ತೀಗ. ಇಲ್ದಿದ್ರೆ 2 ಎಕರೆ ವಾಲ ಮನೆ ಆಮೇಲೆ ವಾಲೆ ಜುಮ್ಕೆ ಎಲ್ಲನ ಆಡ ಇಕ್ಕಿ ನಿಂಗೆ ನೀರು ಕುಡಿತಿದ್ಲೆ. ದುಡ್ಕೊಂಡು ತಿಂಬಾಳಾಗಿದ್ರೆ ಹೇಳು. ಅವನ್ನೆಲ್ಲನ ಮಾರ್ಕೊಂಡು ತಿಂದು ಯಾತು ಇಲ್ದಲೆ ಬರಿಗೈ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು. ಕಣಿ ಸಣ್ಣಿ, ಈ ಬಾನು ಹೇಳ್ದಂಗೆ ಸಾಲ ಮಾಡಿದ್ದೀನಿ ಅಂತ ತೋರಿಸು. ನಾನು ನೀನು ತಟ್ಟಿ ವ್ಯಾಪಾರ ಮಾಡಿ ಕೂಲಿ ಹೋಗಿ ತೀರ್ಸನ ಕಾಣತ್ತೆ. ಹಂಗಮ್ಮಂಗಿದ್ರೆ ನಾನು ನಿನ್ನ ಜೊತೆಗೆ ಬೇರೆ ಮನೆ ಮಾಡ್ಕೊಂಡಿರ್ತೀನಿ, ಇದೇ ಊರಾಗೆ ಇರಾನ ಅಂತ ಹೇಳು. ಯಾರನ್ನ ಒಂದಿಬ್ರನ್ನ ತೋರಿಸು. 5,000 ಸಾಲ ಮಾಡಿದ್ದೀನಿ ತೀರ್ಸನ ಅಂತಾನ. ಅವಾಗ ನೋಡೋಣ ನಿಮ್ಮ ಅತ್ತೆ ಏನಂತಾಳೆ ಅಂತಾನ. ಒಂದು 10,000 ಅಲ್ದಿದ್ರೆ 20,000 ಅಂತಾನೆ ಹೇಳು. ಯಾವುದಕ್ಕೂ ಇರಲಿ, ಒಂದಿಟ್ಟು ಜಾಸ್ತಿನೇ ಹೇಳು. ಕಣೆ ಸಣ್ಣಿ, ನಿನ್ನ ಮಗ ಸಾಲ ಮಾಡಿದ್ದ ಅದಕ್ಕೆ ಬಡ್ಡಿ ಕಟ್ಟೋದೇ ಆಗೈತೆ. ಇಸ್ಪಿಟ್ಟಾಡಿ ಎಲ್ಲ ನಾ ಜೂಜಾಡಿ ಸಾಲ ಮಾಡ್ಕೊಂಡಿರೋದು, ಇನ್ನ ಸಾಲ ತೀರಿಲ್ಲ. ಆ ಊರಾಗೂ ಸಾಲ ಐತೆ, ಇಲ್ಲೂ ಒಂದು 10,000 ಸಾಲ ಮಾಡಿದ್ದೀನಿ ಅಂತಾನೆ ಹೇಳು. ಹಂಗೆ ಹೇಳಿದ್ರೆ ನಂಬ್ತಾಳ ನಮ್ಮ ಅತ್ತೆ. ಸುಮ್ಮನೆ ಹೇಳು ನೋಡು. ಹಿಂಗೆ ಸಾಲ ಆಗೈತೆ, ನನ್ನ ಜೊತೆಗೆ ನೀನು ದುಡಿಮೆ ಮಾಡಿ ತೀರ್ಸೋಣ ಅಂತಂದ್ರೆ ನಿನ್ನ ಜೊತೆಗೆ ನಾನು ನಿನ್ನ ನೋಡ್ಕೊಂಡು ಇರ್ತೀನಿ ಅಂತ ಹೇಳು. ಯಾರು ತೆಗಿಸ್ಕೊಂಡಿದ್ಯಾ ತೋರಿಸು ಅಂದ್ರೆ ಇಲ್ಲೇ ಯಾರನ್ನಾದ್ರೂ ಯಾರನ್ನ ಒಪ್ಪಿಸ್ತೀನಿ. ಹಿಂಗೆ ಸಾಲ ನಾನು ಕೊಟ್ಟಿದ್ದೀನಿ ಅಂತಾನ ಇಲ್ಲೇ ಯಾರಿಗಾದ್ರೂ ನಾನೇ ಹೇಳ್ತೀನಿ. ಮೊದಲು ಹೇಳೋದಂತೆ ಹೇಳು. ನೋಡ ನಿಮ್ಮ ಅತ್ತೆ ಏನು ಅಂತಾಳೆ ಅಂತಾನ. ಸರಿ ಕಣ್ಗುಂಡಜ್ಜಿ, ಹಂಗೆ ಮಾಡ್ತೀನಿ, ನೋಡೋಣ. ಮತ್ತೆ ಈಗಲೇ ಹೋಗು, ಸಾಕಂಬಂದು ಮನೆ ಹತ್ರ ನಿಮ್ದು ಹತ್ತೆ ಇದ್ದಾಳಲ್ಲ, ಹೋಗಿ ಹೇಳು. ಮುಕ್ಕಣೆ ಸಣ್ಣಿ, ನಾವ್ಯಾರು ಬರಲ್ಲ, ನೀನೊಬ್ಬಳೇ ಹೋಗು. ನಾವೆಲ್ಲ ಬಂದೆ ನಾವೇ ಏನೋ ಹೇಳ್ಕೊಟ್ಟಿದೀವಿ ಅಂತಾನ ಅನ್ಸ್ಬಿಡುತ್ತೆ.
ಹೋಗು, ಇನ್ನೇನ್ ಮಾಡೋದತ್ತೆ, ನಿನ್ಗೂ ಯಾರು ಇಲ್ಲ, ಯಾತು ಆಸ್ತಿ ಇಲ್ಲ, ನೋಡ್ಕೊಂಬರಿಲ್ಲ. ಬಾ ಇಬ್ರು ವ್ಯಾಪಾರ ಮಾಡೋಣ. ನಿನ್ ತಟ್ಟಿ ನಾನು ನೀನು ತಟ್ಟಿ ಹೊತ್ಕೊಂಡು ಊರ್ ತುಂಬಾ ವ್ಯಾಪಾರ ಮಾಡ್ಕೊಂಡು ಸಾಲ ತೀರ್ಸೋಣ. ಸಾಲ ತೀರ್ಸಿದ್ಮೇಲೆ ಚೆನ್ನಾಗಿರೋಣ ಅಂತ ಹೇಳು. ಆಗಲ್ಲ, ನಾನು ತಟ್ಟಿ ಹೊರಕ್ಕಾಗಲ್ಲ, ಕೂಲಿ ಮಾಡೋಕ್ಕಾಗಲ್ಲ ಅಂತಂದ್ರೆ ಆಗಲ್ಲ ಅಂತಂದ್ರೆ ನಾನು ಬರೋಕ್ಕಾಗಲ್ಲ. ಬೇಕಂದ್ರೆ ಪಂಚಾಯತಿ ಕಲೆ ಹಾಕೋಣ, ಇದು ಸರಿನೋ ತಪ್ಪು ಅಂತ ಅವರೇ ಹೇಳಿ ಅಂತ ಹೇಳು. ಅವಾಗ ಗೊತ್ತಾಗುತ್ತೆ ನಿಮ್ಮ ಅತ್ತಿಗೆ. ಸರಿ ಕಣ್ಗುಂಡಜ್ಜಿ, ಹಂಗೆ ಹೇಳ್ತೀನಿ ಹೇಳು, ಈಗಲೇ ಹೋಗ್ತೀನಿ. ಹೋಗು ಹೋಗು ಬೇಗ. ಇಂಥ ಉಪಾಯಗಳೆಲ್ಲನ ನಿನ್ ತಲೆಗೆ ಬತ್ತವಲ್ಲೇ ಬನು, ಹೆಂಗೆ ಇದೆಲ್ಲನ? ಅದೆಲ್ಲ ನಮ್ದಕ್ಕೆ ಹಂಗೆ ಬರುತ್ತೆ ಗುಂಡದಕ್ಕ, ಅದು ಸೀಕ್ರೆಟ್, ಯಾರತ್ರನೂ ಹೇಳಲಿಕ್ಕೆ ಆಗಲ್ಲ. ಬರ್ತೀನಿ.